ಆಗಿ ಇಮ್ಯುನಿಟಿ ಪವರ್ ಅನ್ನ ಜಾಸ್ತಿ ಮಾಡ್ತಾರೆ. ನೀವು ಬಹುತೇಕವಾಗಿ ಗಮನಿಸಿದಿರೋ ಇಲ್ವೋ, ಯಾರು ಈ ಜೇನು ಕೃಷಿಕರಿದ್ದಾರೆ ಅವರಿಗೆ ಕೊರೋನಾ ಬಂದೇ ಇಲ್ಲ. ನೀವು ಕಂಪಲ್ಸರಿ ನೋಡಿ, ಜೇನು ಕೃಷಿಕರಿಗೆ ನಾನು ಓಪನ್ ಆಗಿ 2000 ಕೊಟ್ಟಿದ್ದೇನೆ. ತಹಶೀಲ್ದಾರ್ ಬಂದು ನಾನು ಬಂದ್ ಮಾಡ್ತೀನಿ, ನಾನು ಹೇಳಿದೆ ನಾನು ಚೆಕ್ ಮಾಡಿ ನಿಮ್ಮನ್ನು ಚೆಕ್ ಮಾಡಿ, ನಿಮಗೆ ಕೊರೋನಾ ಇರೋದು ನಿಮ್ಗೆ ಕೊರೋನಾ ಇದೆ, ನೀವು ಹತ್ರ ಬರಬೇಡಿ, ಅದು ಬೇಕು, ಅದು ಮಾಡ್ತಿದೆ. 20 ಜನ ಬಂದು ಬಂದಿದ್ದಾರೆ, 25 ಜನ ನೀವು ನಾಳೆ ನಿಂತ್ಕೊಂಡು ಹೋಗಿ ಬರ್ತೀರಿ ಅಂತ ಹೇಳಿದ್ರೆ ಏಳುಗಳ ಹಂಚಿದವರಿಗೆ ಯಾರಿಗೂ ಅಲ್ಲಿ ಬರಲಿಲ್ಲ, ಕೊರೋನಾ ಬರಲಿಲ್ಲ. ಎಷ್ಟು ಆನಂತರ ಜನ ನನ್ನ ಹತ್ರ ಬಂದ್ರು. ಕೊರೋನಾ ಟೈಮ್ನಲ್ಲಿ ಲೋಕಲ್ ಚಾಲು ಮಾಡಿದ್ರು, ಯಾರು ನೋಡ್ಬೇಕು ನಿಮ್ಗೆ ಕೂಡ ಕಷ್ಟ ಜನ ನಂಗೆ ಗೊತ್ತಿಲ್ಲ. ಕೊನೆಗೆ ಬರೋದು ಚುಚ್ಕೊಳ್ಳೋದು ಹೋಗೋದು, ಅದೇ ನನ್ನನ್ನು ಬಂದ್ ಮಾಡಿಸಿದ್ರು ಅಲ್ಲ. ಆ ಸಂದರ್ಭ ಹಂಗಿತ್ತು ಬಿಡಿ. ಅವಾಗ ಎಲ್ಲರಿಗೂ ಜಾಬ್ನಲ್ಲಿ ಇದ್ದವರಿಗೂ ಅದನ್ನು ನಾನು ಕಾಪಾಡ್ಕೊಂಡು ಹೋಗ್ಬೇಕಾಗಿತ್ತು. ಎಲ್ಲ ಗೈಡೆನ್ಸ್ ಹಂಗಿತ್ತು. ನಾನು ಬಂದ್ ಮಾಡಿಸಿದ್ರು, ಎಪಿಥೆರಪಿ ಸೆಂಟರ್ನ ಬಂದ್ ಮಾಡಿಸಿದ್ರು. ಕೊನೆಗೆ ಅದೇ ತಹಶೀಲ್ದಾರ್ ಬಂದು ಹೇಳೋದಿಲ್ಲ, ಅದೇ ತಹಶೀಲ್ದಾರ್ ರಿಲೇಷನ್ ಒಟ್ಟಿಗೆ ಧಾರವಾಡದೊಟ್ಟಿಗೆ ಕ್ಯಾನ್ಸರ್ ಆಯಿತು. ಯಾಕಂದ್ರೆ ಅವ್ರು ಇವ್ರು ಬರ್ತಿ ಬಂದರು, ನಾವು ತಹಶೀಲ್ದಾರ್ ನೆಂಟರು ಇವರಿದ್ದಾರೆ, ಅವ್ರು ನೆಂಟರು, ಅವ್ರಿಗೆ ಫೋನ್ ಮಾಡಿ ಅವಾಗ ಹೇಳಿದ್ರು ನಾನು ಜೇನುಳ ಇದನ್ನು ಚುಚ್ಚಿಸೋದಿಲ್ಲ, ಔಷಧಿ ಕೊಡೋದಿಲ್ಲ. ಅಲ್ರಿ ನಮ್ಮ ರಿಲೇಷನ್ ಸರ್. ಅವಾಗ ಹೇಳಿದ್ರು ಸರ್ ನೀವೇ ಬೇಡ ಹೇಳಿದ್ರು, ಇಲ್ಲರಿ ಇನ್ನು ಉಂಗುರ ಶುರು ಮಾಡಿ ನೋಡಿ ಹೆಂಗಿರ್ತದೆ. ಜಾಸ್ತಿ ಸಿಕ್ಕಿದಾಗ ಆಗೋದೇ ಲಿವರ್ ನಮ್ಮ ಹೊಟ್ಟೆಗೆ ಎಷ್ಟು ಬೇಕು ಸ್ವಲ್ಪ ತಿಂಗಳಿಗೋ ನೀವು ಅಂತ ಯಾರೋ ನಮ್ಮ ಹೊಟ್ಟೆಗೆ ಎಷ್ಟು ಬೇಕು ಸ್ವಲ್ಪ ತಿಂಗಳಿಗೋ ನೀವು ಅಂತ ಯಾರೋ ಎಷ್ಟೋ ರೋಗಗಳು ಬರಲಿಕ್ಕೆ ಕಾಣ್ತಕ್ಕಂಥ ಶಕ್ತಿ ಇದೆ. ಹಾಗಾಗಿ ಜೇನುಹುಳ ನಮಗೆ ಇನ್ನು ಮುಂದಿನ ಭವಿಷ್ಯದಲ್ಲಿ ನೋಡಿ ಎಷ್ಟು ಸಂಶೋಧನೆಗಳು ಸಾಕಷ್ಟು ಆಗ್ತಾ ಇಲ್ಲ. ನಾನು ಇದನ್ನ ಬಹಳ ಹಿಂದಿನ ಕಾಲದಿಂದಲೇ ಮಾಡ್ತಾ ಇದ್ದೀನಿ. ಜೇನುಹುಳ ವರ್ಷಗಳಿಂದಲೇ ನನ್ನ ದಾಖಲಾತಿಗಳಿಂದ ನಾನು ತಿಳಿಸ್ತಾ ಇದ್ದೇನೆ. ಎಷ್ಟು ಜನರಿಗೆ ಅದರಿಂದ ಬಳಸ್ಕೊಂಡ್ರೆ ಮಾರುಕಟ್ಟೆ ನಮ್ಮ ಮನೆ ಆಗುವುದಿಲ್ಲ. ಒಬ್ರು ಆಯುರ್ವೇದಿಕ್ ಡಾಕ್ಟರ್ ಹೋಮಿಯೋಪತಿ ಅಂತ ಹೇಳೋದು ಎಷ್ಟು ಬೇನಮನ್ನ ತಗೊಳ್ತಾರೆ. ಅವರಿಗೆ ನಾನೇ ತಯಾರು ಮಾಡಿ ಶಿಕ್ಷೆ ಆಗ್ತಾನೆ. ನಿಮ್ಮ ಹತ್ರ ಬರ್ತಕ್ಕಂಥ ಪೇಷಂಟ್ ಗಳಿಗೆ ಶಿಕ್ಷೆ. ಇನ್ನೊಬ್ರು ಡಾಕ್ಟರ್ ಇದ್ದಾರೆ, ಶಿವಮೊಗ್ಗದಲ್ಲಿ ಇಂಜೆಕ್ಷನ್. ಅವ್ರು ಏನ್ ಮಾಡ್ತಾರೆ ಕೇಳಿದ್ರೆ, ಅವರು ಈ ಹಪ್ಪಳ ಆಗ್ತಿರಲ್ಲ ಅದೇ ಬಿಟ್ಟ ತಾಯಿ ಅವ್ರಿಗೆ ಉಪ್ಪಳ ಹಿಡ್ಕೊಡ್ತಾರೆ. ನಾನು ಈ ತರ ಭೂಮಿ ಮೇಲೆ ಇರ್ತಕ್ಕಂಥದ್ದು ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ.
ನಾವು ಉಂಬಳ ಕಿತ್ತಿದ್ರೆ ಅದು ಎಲ್ಲಿ ಮಾರ ಉಂಬಳ ಕಿತ್ತದೆ ಅದನ್ನ ಬಿಟ್ಟಾಗ ಅದನ್ನು ಹೀಗೆ ಆ ಕೆಟ್ಟ ರಕ್ತವನ್ನು ತೆಗಿತಕ್ಕಂಥ ಶಕ್ತಿ ಅದಕ್ಕಿದೆ ಪ್ರಕೃತಿಯಲ್ಲಿ. ಇನ್ನೊಂದು ಗೊತ್ತಾ ನಿಮ್ಗೆ, ಈ ಕಟ್ಟಿಗೆ ಹಂಗೆ ಹೊರ ಕಟ್ಟಿದ ಹೆಂಗೆ ಆಗ್ತದೆ, ಎಲ್ಲ ಕಟ್ಟಿಗೆ ಎಲ್ಲ ಇದು ಮಾಡಿ ಗಿಡದಲ್ಲಿ ನೇತಾಡ್ತದೆ ಕಟ್ಟಿಗೆ ಹೊರೆ ಅದು ಗೊತ್ತಾ. ಹುಳುಕಡ್ಡಿ ಅಂತ ಆಗ್ತದಲ್ಲ ನಿಮ್ಗೆ ತಲೆಯಲ್ಲಿ ತಿನ್ನೋದು ರೌಂಡ್ ರೌಂಡ್ ಪ್ಯಾಚ್ ಆಗ್ತದಲ್ಲ, ಅದ್ರದ್ದು ಹುಳ ಆರದೆ ನೀವು ಹಚ್ಚಿ ಅದಕ್ಕೆ ಕರೆಕ್ಟ್ ಆಗಿರ್ತದೆ, ಬಂದ್ಬಿಡ್ತದೆ ಮೆಡಿಸಿನ್ ಅದು. ಅದ್ರ ಒಳಗಡೆ ಹುಳುಕಡ್ಡಿ, ಅದಕ್ಕೆ ಹುಳ ಕಡ್ಡಿ ಅಂತಾನೆ ಹೆಸರು. ಹುಳ ಕಡ್ಡಿಯ ಒಳಗೆ ಇರೋದು, ಇಲ್ಲಿ ಮನುಷ್ಯನಿಗೆ ತಿನ್ನೋದು ಹುಳುಕಡ್ಡಿ ತಿನ್ನೋದು ಅಂತಾರೆ. ಅದಕ್ಕೆ ಅದು ಔಷಧ ಪ್ರಕೃತಿಯಲ್ಲಿ ಇದಾವೆ. ಏಡಿ ಮಣ್ಣು ಗೊತ್ತದಲ್ಲ, ಕಾಲು ಕೆಲವೊಬ್ಬರಿಗೆ ಇದಾಗಿ ಗಾಯ ಗುಣಮಯ ಆಗೋದಿಲ್ಲ, ಒಳಗಡೆ ಸೆಪ್ಟಿಕ್ ಹೋಗೋದಿಲ್ಲ. ಅದಕ್ಕೆ ಏಡಿ ಮಣ್ಣನ್ನು ತಂದು ಕತ್ತಿ ಎಲ್ಲ ಹಾಕಿ ಬೇಕಾದಷ್ಟು ಇದೆ ಪ್ರಕೃತಿಯಲ್ಲಿ, ಸಾಕಷ್ಟು ಇದ್ದಾವೆ ನೋಡಿ. ಕೊನೆಗೆ ನೋಡಿ ನೀವು ಇಲ್ಲಿ ಗಿಡಮೂಲಿಕೆಗಳು, ಎಷ್ಟು ಗಿಡಮೂಲಿಕೆಗಳು ಇಲ್ಲಿ ಇದಾವೆ ನೋಡಿ. ಎಲ್ಲಾ ಜಾತಿಯ ಗಿಡಮೂಲಿಕೆಗಳು ಇದಾವೆ. ನಾ ಎಲ್ಲಾ ಗಿಡಮೂಲಿಕೆನೂ ಹಾಕಿದ್ದೇನೆ. ಅದು ಪ್ರಕೃತಿ ಯಾಕೆ ಕೇಳಿದ್ರೆ, ಇದು ಉದಾಹರಣೆಗೆ ನೋಡಿ ಜೋಪಚೀನಿ ಅಂತ ಹೇಳ್ತಾರೆ, ಗೊತ್ತಾಯ್ತಲ್ಲ, ಜಾಯಿಂಟ್ ಪೇನ್. ಇದು ಯಾವ ತರ ಆಕಾರ ಇದೆ, ಜಾಯಿಂಟ್ ಪ್ಯಾಂಟ್ ಮೂಳೆ ತರ ಇದೆ ನೋಡಿ, ಎಲ್ಲ ಮೂಳೆಗಳ ತರ ಇದೆ, ನೋಡ್ಲಿಕ್ಕೆ ಮೂಳೆ ತರ ಕಾಣ್ತದೆ. ಇದು ನೋಡಿ ಮೂಳೆ ತರ ಕಾಣ್ತದಲ್ವಾ, ಜಾಯಿಂಟ್ಸ್ ತರ ಕಾಣ್ತದಲ್ಲ, ಪ್ರಕೃತಿಯಲ್ಲಿ ಇರ್ತಕ್ಕಂಥ ಇದು ಚೋಪಚೀನಿ ಅಂತ ಹೇಳ್ತಾರೆ. ಇದನ್ನ ಬೇರೆನ ಪುಡಿ ಮಾಡಿ ತಗೊಂಡ್ರೆ ಜಾಯಿಂಟ್ ಪೇನ್ ಅನ್ನ ಕಡಿಮೆ ಮಾಡ್ತಕ್ಕಂಥ ಶಕ್ತಿ ಇದೆ. ನೀವು ಪ್ರಕೃತಿಯಲ್ಲಿ ಜಟಮಸಿ ಅಂತ ಕೇಳಿದ್ರ, ನೀವು ಜಟಮಸಿ ಕೇಳಿದ್ರ, ಹಾಗೆ ಇರ್ತದೆ ಅದು. ಅಂದ್ರೆ ಕೇಳಿದ್ರೆ ತಲೆ ಕೂದಲಿನ ಬೆಳವಣಿಗೆ, ತಲೆ ಕೂದಲಿನ ತರನೇ ಇರ್ತದೆ. ಇದನ್ನ ಮಾಡಿದ್ರೆ ತಲೆ ಕೂದಲಿಗೆ ಬಣ್ಣ, ಗಿಡಮೂಲಿಕೆ ತಲೆ ಕೂದಲಿಗೆ ಬಣ್ಣ ಹಾಕ್ಬೋದು. ಇಂಥದ್ದೆಲ್ಲ ಇದೆ. ಇದೆಲ್ಲ ಕಲರ್ಗಳಿಂದ ಹಿಡಿದು ಪ್ರತಿಯೊಂದು ನಮ್ಮ ಪ್ರಕೃತಿಯಲ್ಲಿದ್ದಾವೆ. ನಮ್ದೇ ಗೊತ್ತಿಲ್ಲ. ಹಲ್ಲು ನೋವಿಗೆ ಒಂದು ಸಿಗ್ತದೆ, ಹೊನ್ನುಗುಳಿ ಗಿಡ ಹೂ ಅಂತ. ನನಗೊಬ್ರು ಇದು ಗೊತ್ತಾ, ಎಂಥದ್ದೇ ಕುರು ಆಗ್ಲಿ, ಬೇಕಾದಂತ ಗಾಯ ಆಗ್ಲಿ, ಕುರು ಗಿರು ಎಲ್ಲ ಕಡಿಮೆ ಮಾಡ್ಬಿಡ್ತದೆ. ಇದಕ್ಕೆ ಹೂ ಬರ್ತದೆ, ಜೇನು ಇಡೀ ಗಿಡದ ಮೇಲೆ ಹೂವು ಅಲ್ಲಿ ಕುತ್ಕೊಳ್ತದೆ, ಬಹಳ ಚೆನ್ನಾಗಿ. ಹಿಂದಿನ ಕಾಲದ ಅಜ್ಜಿಯಂದಿರಿಗೆ ಎಲ್ಲ ಗೊತ್ತಿತ್ತು. ಎಷ್ಟು ನೋಡಿ, ನಮ್ಮಲ್ಲಿ ನಾನು ಹಾಕಿರೋದು ಎಲ್ಲ ಅದೇ ತರದ ಗಿಡಗಳನ್ನ. ಅದು ಔಷಧಿ ಆಗಿರ್ಬೇಕು. ಕೆಲವೊಂದು ಎಂಡೇಂಜರ್ ಪೀಸಸ್ಗಳು, ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಸಸ್ಯಗಳನ್ನ ನಾನು ಗುರುತಿಸಿ ಅವನ್ನ ನೆಟ್ಟಿದ್ದೇನೆ. ಆನಂತರ ಜೇನಿಗೆ ಎಲ್ಲಾ ಕಾಲದಲ್ಲೂ ಹೂ ಸಿಗ್ತಕ್ಕಂತಹ ಗಿಡಗಳನ್ನ ನಾನು ಬೆಳೆಸಿದ್ದೇನೆ. ನಾನು ಇದೆಲ್ಲ ಬೇರೆ ಬೇರೆ ಜಾತಿ ಗಿಡಗಳನ್ನ ಬೆಳೆಸಿದ್ರಿಂದ ನಮ್ಗೆ ಏನಾಗ್ತದೆ ಕೇಳಿದ್ರೆ, ಆ ಜೇನಿಗೂ ಆಹಾರ ಆಯ್ತು. ಆನಂತರ ನನಗೆ ಅದರದ್ದು ಬೇರೆ ಎಲೆನೋ ಕಾಂಡನೋ ಎಲ್ಲ ನನಗೆ ಔಷಧಿಯಾಗಿ ಬಳಕೆಗೆ ಸಿಗ್ತದೆ. ರೈತರು ಯೋಚನೆ ಮಾಡಬೇಕು. ಇವತ್ತು ಎಷ್ಟು ಗಿಡಮೂಲಿಕೆಗಳು ಇವತ್ತು ಏಕನಾಯಕ ಅಂತ ಹೇಳ್ತೇವೆ ನಾವು. ಅದಕ್ಕೆ ಎಷ್ಟು ಹೂ ಆಗ್ತದೆ, ಮಿಸ್ರಿ ಎಷ್ಟು ಬರ್ತದೆ ಅದಕ್ಕೆ. ಮಿಸ್ರಿ ಜೇನಿಗೆ ನಂಬರ್ 1 ಅದು. ಆ ಗಿಡ ಅದೇನು ದೊಡ್ಡ ಇದಾಗೋದಿಲ್ಲ, ಪೊದೆ ಸಸ್ಯ. ಅದನ್ನ ಮನೆ ಹತ್ರ ನೆಟ್ಕೊಳ್ಳಿ ನೀವು. ಮಿಸ್ರಿ ಜೇನಿ ಹೂ ಆಯ್ತು, ಮಿಸ್ರಿ ಸಣ್ಣ ಜೇನು ಏನಂತೀರಿ ನೀವು, ಮಿಸ್ರಿ ಜೇನು ನಸರಿ ಜೇನು ಅಂತ ಅವಕ್ಕೆ ಅದರಿಂದ ಆಹಾರ ಆಯ್ತು. ಆನಂತರ ಅದರದ್ದು ಹಣ್ಣು, ಎಷ್ಟು ಪೋಷಕಾಂಶಗಳಿದೆ ಅದರಲ್ಲಿ. ಏಕನಾಯಕ ಸಲೇಶಿಯಾ ಅಂತ ತಳಿದ್ರಲ್ಲಿ ಚೈನಾಸಿಸ್, ಒಬಲಾಂಗ ಅಂತಕ್ಕಂಥ 2 ತಳಿಗಳಿದ್ದಾವೆ. ಚೈನಾಸಿಸ್ ಬೆಸ್ಟ್ ವೆರೈಟಿ, ಗೊತ್ತಾಯ್ತಲ್ಲ. ಇದು ನಿಮ್ಗೆ ಜೇನ್ಗೆ ಬೆಸ್ಟ್ ಔಷಧ. ಅದು ಅದರಲ್ಲಿ ಬೆಳೀತಕ್ಕಂತಹ ಹಣ್ಣಿದೆ ಅಲ್ಲ, ಆ ಹಣ್ಣು ಬಹಳ ವಿಟಮಿನ್ ಇರ್ತದೆ ಅದರಲ್ಲಿ, ಬಹಳ ಒಳ್ಳೆಯದು ಹುಡುಗರಿಗೆ. ಪುಡಿ ಸಿಹಿಯಾಗಿರ್ತದೆ. ನಮ್ಮಲ್ಲೇ ಈಗ ಪ್ಲಾಂಟ್ ಸ್ವಲ್ಪ
ಕೊಡ್ತೇವೆ ನಾವು. ಅದೆಲ್ಲ ನೆಟ್ಕೊಂಡ್ರೆ ನಿಮ್ಗೆ ಅದ್ರ ಬೇರಿಗೆ 1 kgಗೆ ನಿಮ್ಗೆ 350 ರೂಪಾಯಿ ಹಸಿ ಬೇರೆ. ಸ್ವಲ್ಪ ಕೊಡ್ತೇವೆ ನಿಮ್ಗೆ. ಇನ್ನು ಎಲ್ಲರಿಗೂ ಕೇಳಿದ್ರೆ ನಾನು ಕೊಡ್ಲಿಕ್ಕೆ ಸಾಲಿಕ್ಕೆ ನಾವು ನರ್ಸರಿ ಮಾಡಿದ್ರೆ ಯಾಕೆ ಮಾಡಿ ಗಿಡಗಳನ್ನ ನೆಟ್ಕೊಳ್ಳೋದ್ರಿಂದ ಜೇನು ಸಾಕಾಣಿಕೆ ಬಹಳ ಸುಲಭ ಆಗ್ತದೆ. ಅದನ್ನ ನಾವು ಯಾವ ರೀತಿಯಾಗಿ ಹೊಂದಿಸ್ಬೇಕು, ಇವತ್ತಿನ ಇದರಲ್ಲಿ ಯಾವ ರೀತಿಯಾಗಿ ನಾವು ಬೆಳೆಸ್ಕೊಂಡ್ರೆ ಯಾವ ರೀತಿಯಾಗಿ ನಮ್ಗೆ ಲಾಭ ಸಿಗ್ತದೆ ಎಲ್ಲ ನಾವು ನೋಡ್ಬೇಕು. ಇವತ್ತು ತುಲನೆ ಮಾಡಿ ನೋಡ್ಬೇಕು. ನಾವು ಬರೇ ಒಂದು ಮುಖದಲ್ಲಿ ಹೊರಟರೆ ಆಗೋದಿಲ್ಲ. ಇವತ್ತಿನ ಪ್ರಪಂಚದಲ್ಲಿ ಬಹಳ ಓಡ್ಬೇಕು. ನಾವು ಬಹಳ ಹಿಂದೆ ಇದ್ದೇವೆ. ನಾವು ಇವತ್ತು ಪ್ರಪಂಚದಲ್ಲಿ ನಾವು ಓಡಿದ್ರೆ ಮಾತ್ರ ನಾವು ಆ ಗುರಿ ತಲುಪಲಿಕ್ಕೆ ಆಗ್ತದೆ. ಇವತ್ತು ಹಾಗಿದೆ ಇವತ್ತಿನ ಪರಿಸ್ಥಿತಿ. ಅದಕ್ಕೆ ನೋಡಿ, ಕೆಲವೊಂದು ಸಣ್ಣ ವಿಚಾರಗಳು ಕೂಡ ಇವತ್ತು ನಾವು ಇದೇನು ಗಿಡ ನೆಡೋದು ಏನ್ ಮಹಾ ಅಂತ ಹೇಳಿದ್ರು ನನಗೊಬ್ಬರು ಪುಣ್ಯಾತ್ಮ. ತಗೊಂಡೋಗಿ ಅಡಿಕೆ ಗಿಡ ನೆಡೋದು ಬಿಟ್ಟು ನೀವು ನೀರ್ ಮಾಡಿ ಕಾಡು ಗಿಡ ನೆಡ್ತಾ ನೀವು ಇವನಿಗೇನು ಒಳ್ಳ ಇವನಿಗೆ ಹೇಳಿದ್ರು. ಅವನ ಲೆಕ್ಕದಲ್ಲಿ ನಾನು ಒಳ್ಳ, ಹೌದು, ಆದ್ರೆ ನಾನು ನಿಜವಾದ ಒಳ್ಳ ಅಲ್ಲ. ಯಾಕೆ ನೋಡಿ, ಏನ್ ಕೇಳಿದ್ರೆ ಇವತ್ತು ಅವನು ಬಂದು ನೋಡಿ ಅವನು ಹೇಳ್ತಾನೆ ಜನ ಎಲ್ಲ ಬರ್ತಾರ, ಜನರಿಗೆ ತಲೆ ಇಲ್ಲ. ಅರೆ ಅವ ಹೇಳೋದು ಬಿಡ್ಲಿಲ್ಲ. ಮತ್ತೆ ಎಲ್ಲ ಜನ ಬಂದು ಅದನ್ನ ನೋಡ್ಲಿಕ್ಕೆ ಬರ್ತಾರಲ್ಲ, ಕಾಡು ಗಿಡ ನೋಡ್ಲಿಕ್ಕೆ, ಅವರಿಗೆ ತಲೆ ಇಲ್ಲ, ಇವನಿಗೆ ಮತ್ತೆ ತಲೆ ಇಲ್ಲ. ಅದನ್ನು ಗುರ್ತು ಮಾಡ್ಕೊಳ್ತಕ್ಕಂಥದ್ದು ಇವನಿಗೆ ಗೊತ್ತಿಲ್ಲ. 280 ಜಾತಿ ಗಿಡಗಳನ್ನು ನಾನು ನೆಟ್ಟಿದ್ದೇನೆ. ಒಳ್ಳೊಳ್ಳೆ ಜಾತಿ ಗಿಡಗಳು. ಮತ್ತೆ ಏನಿದೆ ಕೇಳಿದ್ರೆ, ಜನರಿಗೆ ತೋರ್ಲಿಕ್ಕಾದ್ರೂ ಒಂದಿಷ್ಟು ಗಿಡಗಳು ಬೇಕು, ಪರಿಚಯ ಮಾಡ್ಲಿಕ್ಕಾದ್ರೂ ಕೂಡ ಆ ತರ ಪರಿಸ್ಥಿತಿ ಇದೆ. ಇದನ್ನ ನಾವು ತಿಳ್ಕೊಳ್ಬೇಕಾಗಿದೆ ಬಹಳ. ಅಲ್ಲ, ವಿದೇಶಿಗಳು ಈಗ ನಮ್ಮನ್ನ ಡ್ರೈ ಮಾಡಿ ಇಡ್ಬಹುದು. ನಾವು ಫ್ರೂಟ್ಸ್ ಗಳನ್ನ ಡ್ರೈ ಮಾಡೋದಂದ್ರೆ ಬನಾನಾ ಇದನ್ನು ಕೂಡ ನಾವು ಇದ್ರೊಳಗೆ ಹಾಕಿ ಹನಿ ಒಳಗೆ ಹಾಕಿ ಅದನ್ನ ಡ್ರೈ ಮಾಡಿ ಇದನ್ನ ಇಡಬಹುದು. ಸರ್ ಪ್ರೊಸೆಸ್ ಸರ್ ಇದು ಕೋಕಮ್ ಒಳಗೆ ಹಾಕಿ ಅದಕ್ಕೆ ಪ್ರಿಸರ್ವೇಟಿವ್ ಹಾಕೋದು ಬೇಡ. ಬೇಡ, ಯಾವುದಕ್ಕೂ ನೋಡಿ ಪ್ರಿಸರ್ವೇಟಿವ್ ಯಾವುದಕ್ಕೂ ಆಗತ್ತೆ. ಎಷ್ಟು ಟೈಮ್ ಇಡ್ಬೋದು ಸರ್? ಯಾವುದು ಈಗ ನೀವು ಕೋಕಮ್ ಮತ್ತೆ ಅದದ್ದು ಯಾವ ಪ್ರಾಡಕ್ಟ್ ಕೂಡ ನೀವು 2 ವರ್ಷ ಇಟ್ಟು ಹಾಳಾಗೋದಿಲ್ಲ. ಇದು ಅಲ್ಲ, ಆಕ್ಚುಲಿ ಪ್ರೊಸೆಸ್ ಒಂದು ಸ್ವಲ್ಪ ಚಿಕ್ಕ ಪ್ರೊಸೆಸ್ ಹೇಳಿ ಸರ್. ಯಾವ್ದು ಹೇಳಿ? ಈಗ ಕೋಕಮನ್ ಹಾಕಿರೋದಾದ್ರೂ ಅಡ್ಡಿಲ್ಲ, ಬಾಳೆಹಣ್ಣು ಹಾಕೋದಾಗಿದ್ರು ಅಡ್ಡಿಲ್ಲ. ಸಣ್ಣ ಪ್ರೊಸೀಜರ್ ಹೇಳಿ ಸರ್. ಕೋಕಮ್ ನೀವು ಹಣ್ಣುಗಳನ್ನ ಸಿಪ್ಪೆ ಚೆನ್ನಾಗಿರ್ತಕ್ಕಂಥ ಹಣ್ಣನ್ನ ತೊಳೆದು ಒಂದ್ಸತಿ ವರ್ಷಿ ಆನಂತರ ಅದನ್ನೆಲ್ಲ ಪೀಸ್ ಮಾಡಿ ಅದರ ಬೀಜ ತೆಗೆದ್ಬಿಟ್ಟು ಆ ಹಣ್ಣ ಸಿಪ್ಪೆ ಇರ್ತದಲ್ಲ, ಸಿಪ್ಪೆಯನ್ನ ಒಂದು ಲೇಯರ್ ದೊಡ್ಡ ಅಗಲನ ಪಾತ್ರದಲ್ಲಿ ಹಾಕಿ, ಆ ನಂತರ ಮೇಲಿಂದ ಒಳ್ಳೆ ಜೇನುತುಪ್ಪವನ್ನು ಅದ್ರ ಮೇಲೆ ಸುರಿಡಿ. ಆ ನಂತರ ಮತ್ತೊಂದು ಲೇಯರ್ ಹಾಕಿ ಮತ್ತೆ ಒಂದು ಲೇಯರ್ ಜೇನುತುಪ್ಪ ಹಾಕಿ, ಆ ತರ ಮಾಡಿ ನೀವು ಒಂದು 2-3 ಲೇಯರ್ ಹಾಕಿ ಬಿಸಿಲಲ್ಲಿ ಇಡಿ. ಅದರಲ್ಲಿ ಬಿಸಿಲಿರ್ಬೇಕು. ನೀವು ಅಟ್ಟ ಅಂತ ಹೇಳ್ತೀವಲ್ಲ, ಈಗ ಗ್ರಾಮ್ಯ ಭಾಷೆಯಲ್ಲಿ ಅಟ್ಟ ಅಂತ ಹೇಳ್ತೀವಿ. ಅಡಿಗೆ ಒಣಗಿಸ್ಲಿಕ್ಕೆಲ್ಲ ಅಟ್ಟ ಮಾಡ್ತೀವಿ. ನೆಲಕ್ಕೆ ಇಟ್ಟರೆ ನಾಯಿ ನೆಕ್ಬಹುದು ಅಥವಾ ಬೇರೆ ಬೇರೆ ಏನಾದ್ರು ಬರ್ಬಹುದು. ಪಂಚ ಮುಚ್ಚಿ ಮೇಲ್ಗಡೆ ಇಡಿ ಅಟ್ಟದ ಮೇಲೆ, ಅಲ್ಲಿ ಬಿಸಿಲು ಚೆನ್ನಾಗಿ ಬರ್ತದೆ. ಅವಾಗ ಏನಾಗ್ತದೆ ಕೇಳಿದ್ರೆ ಅದಕ್ಕೆ ಹೊರಗಿಂದ ಸುತ್ತಮುತ್ತಲು ಎಲ್ಲ ಬಿಸಿ ಗಾಳಿ ಬರ್ತದೆ ಅದಕ್ಕೆ ಚೆನ್ನಾಗಿ. ಆ ತರ ಮಾಡಿದಾಗ ಅದು ಒಂದು 3 ರಿಂದ 4 ದಿವಸ ನೀವು ಇಡಬೇಕು. ರಾತ್ರಿ ಅಲ್ಯೂಮಿನಿಯಂ ಪ್ಲೇಟ್ ಅಥವಾ ಯಾವ್ದಾದ್ರು ಮುಚ್ಚಬೇಕು, ಹಗಲಿಗೆ ಓಪನ್ ಮಾಡಿ ಬರೀ ಪಂಚಿಯಲ್ಲಿ ಒಣಗಿಸ್ಬೇಕು. ಆ ತರ ಮಾಡಿದ್ರೆ ಏನಾಗ್ತದೆ ಕೇಳಿದ್ರೆ ಅದು ದಪ್ಪ ಆಗುವಲ್ಲಿ ಬರೀ. ಈ ಕೆಲವು ಏನಾಗ್ತದೆ ಕೇಳಿದ್ರೆ ಜೇನುತುಪ್ಪ ತಿಳಿದಿರ್ಬಹುದು ಅಥವಾ ಮಣ್ಣಿನಲ್ಲಿ ರಸ ಹೆಚ್ಚಿಗೆ ಇರ್ಬೋದು. ಅದಕ್ಕೆ ಅನುಸರಿಸಿ ನೀವು ಅದು ದಪ್ಪ ಹೀಗೆ ಒಂದು ಕಡ್ಡಿ ತಗೊಂಡ್ರೆ ಹಿಂಗೆ ಹಾಕಿದ್ರೆ ಅದು ಆವಾಗ ನೀವು ಎಲ್ಲ ಸಿಪ್ಪೆಯನ್ನ ಕಿವುಚಿ ತೆಗೆದು ಅದನ್ನ ಒಂದ್ ಸೈಡ್ ಮಾಡಿಡಿ. ಅದಕ್ಕೆ ಪ್ರೆಸ್ ಮಾಡಿ ಏನಾದ್ರೂ ಒತ್ತಿ ಇಡಿ, ಎಲ್ಲ ಕೆಳಕ್ಕೆ ಜಾರಿ ಬರ್ತದೆ. ಆ ನಂತರ ಅದನ್ನ ತೆಗೆದು ಅದಕ್ಕೆ ಬೇಕಾದ್ರೆ ನೀವು ಯಾಲಕ್ಕಿ ಪುಡಿ, ಕಾಳು ಮೆಣಸಿನ ಪೌಡರ್ ಯಾವ್ದು ಬೇಕಾದ್ರೂ ಹಾಕಿ ಬಾಟಲ್ ತುಂಬಿ. ಮತ್ತೆ ಮಷಿನರಿ ಬೇಡ, ಬೆಳಗಿಂದ ಸಾಯಂಕಾಲ ತನಕ ಇಡಬೇಕು. ಎಷ್ಟು ದಿನ? 3 ರಿಂದ 4 ದಿನ ಇಡಬೇಕು. ಗಾಢತೆ ಬರ್ಬೇಕು. ಮತ್ತೆ 3 ದಿವಸ ಆದ್ಮೇಲೆ 2 ದಿವಸ ಅಥವಾ 3 ದಿವಸ ಆದ್ಮೇಲೆ ಮತ್ತೆ ಪುನಃ ಒಂದ್ಸತಿ
ಕೈ ಆಡಬೇಕು, ಮೇಲೆ ಕೆಳಗೆ ಮಾಡಬೇಕು. ಕಳಿಸ್ಬೇಕು. ಒಂದ್ಸತಿ ಕರಡಬೇಕು. ಎಷ್ಟು ದಿನ ಸೊಪ್ಪೆ? ಅದು 2 ದಿವಸಕ್ಕೊಮ್ಮೆ ಕರಡು. 2 ಸತಿ ಕಾಡೋದು ಬರ್ತದೆ. ನೀವು ಹೆಚ್ಚಿಗೆ ದಿವಸ ಇಟ್ಟರೆ ದಪ್ಪ ಆಗ್ತದೆ ಚೆನ್ನಾಗಿ. ಮತ್ತೆ ನೀವು ತಿಳು ಪಾತ್ರದಲ್ಲಿ ಅಗಲ ಪಾತ್ರದಲ್ಲಿ ಹಾಕಿದ್ರೆ ಹೆಚ್ಚಿಗೆ ಬೇಗ ಬರ್ತದೆ. ನೀವು ದಪ್ಪ ಉದ್ದ ಪಾತ್ರದಲ್ಲಿ ಹಾಕಿದ್ರೆ ಸ್ವಲ್ಪ ಲೇಟ್ ಆಗ್ತದೆ. ಸರ್ ಅದು ಸಕ್ಕರೆ ಲಿಂಬು ಜೇನು ಮಾಡಬಹುದು ನೀವು. ಹಾಗೆ ಲಿಂಬುವನ್ನ ಒಂದು ಬಟ್ಟೆಯಲ್ಲಿ ಕಟ್ಟಿ ಅದನ್ನ ಬೀಜ ಎಲ್ಲ ತೆಕ್ಕೊಳ್ಳಿ ಫಸ್ಟಿಗೆ ಬೋಲ್ಡ್ ಮಾಡಿ, ಆನಂತರ ಬಟ್ಟೆಯಲ್ಲಿ ಕಟ್ಟಿ ಸ್ವಲ್ಪ, ಆನಂತರ ಸ್ವಲ್ಪ ಪ್ರೆಸ್ ಮಾಡಿ ಹೀಗೆ ಅದರದ್ದು ರಸವನ್ನು ಸ್ವಲ್ಪ ತೆಗಿರಿ. ಎಲ್ಲ ಒಂದು 50% ರಸ ತೆಗಿರಿ, ಸಾಕು, ಜಾಸ್ತಿ ಆಯ್ತು. ತೆಗೆದುಬಿಟ್ಟು ಅದನ್ನ ಬಟ್ಟೆಯಲ್ಲಿ ಕಟ್ಟಿ ಮತ್ತೆ ಉಗಿ ಒಳಗೆ ಬೇಯಿಸಿ. ಸ್ವಲ್ಪ ಉಗಿ ಒಳಗೆ ಬೇಯಬೇಕು, ಅಥವಾ ಕುಕ್ಕರಲ್ಲಿ ಡ್ರೈಯಲ್ಲಿ ಹಾಕಿ ಬೇಯಿಸ್ಬೋದು. ಆ ಥರ ಮಾಡ್ಕೊಂಡು ಕೆಳಗಡೆ ಮರಳು ಹಾಕಿ ಮೇಲ್ಗಡೆ ಅದನ್ನ ಇಟ್ಟು ಕೆಳಗಡೆ ಒಂದು ಏನಾದರೂ ಇದನ್ನ ಮತ್ತೆ ಲೇಯರ್ ಒಂದು ಏನಾದ್ರು ಕೊಟ್ಟು ಆನಂತರ ಅದನ್ನ ಇಟ್ಟು ಅದನ್ನ ಬಾಯ್ಲ್ ಮಾಡಿ ಅದನ್ನ ಹನಿಯ ಜೊತೆಗೆ ಆ್ಯಡ್ ಮಾಡಿ ಇಡಿ. ನಿಮಗೆ ಲಿಂಬು ಜೇನು ಅಂತೇಳಿ ಕೆಮ್ಮಿಗೆ ಮತ್ತೆ ಒಳ್ಳೆ ತಿನ್ಲಿಕ್ಕೂ ಕೂಡ ಭಾಳ ಟೇಸ್ಟ್ ಆಗ್ತದೆ. ಸ್ವೀಟ್ ಪಿಕಲ್ ಥರ ಅದನ್ನ ಉಪಯೋಗಿಸ್ಬೋದು, ಭಾಳ ಚೆನ್ನಾಗಿರ್ತದೆ. ಅದನ್ನು ಕೂಡ ಮಾಡಿ. ಸ್ಟೀಮ್ ಅಲ್ಲಿ ಬೇಯಿಸಬಹುದಾ? ಸ್ಟೀಮಲ್ಲಿ ಇಡ್ಲಿ ಬೇಯಿಸ್ಬೇಕು. ಇಡ್ಲಿ ಬೇಯಿಸಿ, ಇಡ್ಲಿ ತಟ್ಟೆ ತಟ್ಟೆ. ನೀರಲ್ಲಿ ಬೇಯಿಸ್ಲಿಕ್ಕಿಲ್ಲ, ಅಡಿಗೆ ನೀರು ಹಾಕೋದು ಬೇಡ. ಅದಕ್ಕೆ ಡ್ರೈ ಆದ್ರೂ ಮಾಡ್ಬೋದು. ಇಲ್ಲಾಂದ್ರೆ ಸ್ವಲ್ಪ ನೀರು ಹಾಕಿ ನೀವು ಮೇಲ್ಗಡೆ ಇರ್ಬೇಕು, ಸ್ವಲ್ಪ ಕೆಳಗಡೆ ಇಡ್ಲಿ ಬೇಯಿಸಿದಾಗ ಸ್ವಲ್ಪ ಮೇಲೆ ಅಂತ. ಸರ್ ಎಷ್ಟೊತ್ತು ಬೇಯಿಸ್ಬೇಕು? ಒಂದು 10 ರಿಂದ 15 ನಿಮಿಷ. ಅದು ಫುಲ್ ಶಾಖ ಬಂದ್ಮೇಲೆ 10 ನಿಮಿಷ ಸಾಕು. ಒಳ್ಳೆ ಅದು ಒಳಗೆ ಹೀಟ್ ಬಂದ ಮೇಲೆ ಒಂದು 10 ನಿಮಿಷ ಸಾಕು. 10 ನಿಮಿಷ ತೆಗೆದಿಟ್ಟು ಆ ನಂತರ ಅದನ್ನ ಹನಿ ಒಳಗೆ ಡಿಪ್ ಮಾಡಿ. ಟೇಸ್ಟ್ ಅಂದ್ರೆ ಗೊತ್ತಾಗೋದಿಲ್ಲ ಇದು ಏನಿದು ಅಂತ ಕೇಳ್ತೀರಿ ನೀವು. ಕಟ್ಟಿಗೆ ವಲಯ ಗ್ಯಾಸ್ ವಲಯ? ಹಾ? ಕಟ್ಟಿಗೆ ವಲಯ ಗ್ಯಾಸ್ ವಲಯ? ಯಾವ್ದು ನೀವು ಹಾಕಿದ್ರು ನಿಮ್ಗೆ ಯಾವ್ದು ಬರ್ತದೆ ನೀವು ಯಾಕೆ ಕಟ್ಟಿಗೆ ಒಲೆ ಎಲ್ಲಿದೆ? ಸರ್ ಹಾಫ್ ತೆಗೆದ ಜ್ಯೂಸ್ ಮಿಕ್ಸ್ ಮಾಡಬೇಕಾ ಬೇಡ? ಲೆಮನ್ ಇದು ಮಾಡ್ತೇವಲ್ಲ, ಜ್ಯೂಸ್ ಹಾಫ್ ತೆಗಿತೇವಲ್ಲ, ಹಾಫ್ ಜ್ಯೂಸ್ ಯೂಸ್ ಮಾಡ್ಲಿಕ್ಕಿಲ್ಲ, ಒಂದೇ ಅದ್ರ ನೀವು ಅದನ್ನ ತೆಗೆದು ಇದನ್ನ ಮಾಡಿ ಈ ತರ ಜ್ಯೂಸ್ ಮಾಡಿ. ಜಿಂಜರ್ ಜ್ಯೂಸ್, ಲೆಮನ್ ರಸ ರಸ ಬರ್ತದಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇಟ್ರೆ ನೀವು ಫಸ್ಟ್ ಹಾಕೋದಲ್ಲ, ಉಪ್ಪು ಹಾಕಿ ನೀವು ಅದನ್ನ ಇಟ್ಕೊಳ್ಳಿ. ಅದಕ್ಕೆ ರಸಕ್ಕೆ ಯಾವಾಗ ಬೇಕಾದ್ರೂ ಅದನ್ನ ಉಪಯೋಗಿಸ್ಬೋದು. ಆಹಾರದ ಜೊತೆಗೆ ಲಿಂಬುವನ್ನು ಉಪ್ಪು ಹಾಕಿ ಇಟ್ಟರೆ ನೀವು ಫ್ರಿಜ್ಜಲ್ಲಿ ಇಟ್ಟರೆ ಎಷ್ಟು ದಿವಸ ಆದ್ರೂ ಹಾಳಾಗೋದಿಲ್ಲ. ನಿಂಬೆ ರಸ ಭಾಳ ದಿವಸಗಳವರೆಗೆ ಇರ್ತದೆ. ಲಿಂಬು ಇಲ್ಲದೆ ಹೋದಾಗಲೂ ಒಂದೊಂದು 2 ಚಮಚ ಹಾಕಿ ನೀವು ಅದನ್ನ ಯೂಸ್ ಮಾಡ್ಬೋದು, ಭಾಳ ಚೆನ್ನಾಗಿರ್ತದೆ. ಆ ಥರ ಕೂಡ ಮಾಡ್ಬೋದು. ನಂತರ ಈ ಅಡಿಕೆ ಇದೆಲ್ಲ, ಅಡಿಕೆಯನ್ನ ಅದನ್ನ ಎಷ್ಟೋ ಜನ ಈ ಜೆಟ್ಸ್ ಜಾಸ್ತಿ ಅದನ್ನ ಉಪಯೋಗಿಸೋದು, ಅದು ಶಕ್ತಿವರ್ಧಕ ಜೆಂಟ್ಸ್ಗೆ ಅಂತೇಳಿ. ಅಡಿಕೆಯನ್ನ ನೀವು ಎಳೆ ಅಡಿಕೆಯನ್ನ ತಂದು ಅದನ್ನ ಸ್ವಲ್ಪ ನಾನು ಹೇಳ್ತಾರೆ ಈ ತರ ಬಾಯ್ಲ್ ಮಾಡಿ ಒಂದೇ ಶೆಕೆ ಬರಬೇಕು. ಅದಕ್ಕೆ ಹೆಚ್ಚಿಗೆ ಆದ್ರೆ ಮತ್ತೆ ಅಡಿಕೆ ಕೆಟ್ಟು ಹೋಗ್ತದೆ. ಅದು ಅಷ್ಟು ಮಾಡಿ ಸ್ವಲ್ಪ ಹೀಗೆ ಉಗುರು ನಾಟಬೇಕು, ಅದಕ್ಕೆ ಅಷ್ಟು ದಪ್ಪ ಇರಬೇಕು ಅಡಿಕೆ. ಅದನ್ನ ಹನಿ ಒಳಗೆ ಮತ್ತೆ ಡಿಪ್ ಮಾಡಿ ಸೇಮ್ ನೆಲ್ಲಿಕಾಯಿ ಹಂಗೆ ಅದನ್ನು ಕೂಡ ಯಾವಾಗ ಬೇಕಾದ್ರೂ ಅಡಿಕೆಯನ್ನ ತಿನ್ನಬಹುದು. ನಾವು ಭಾರಿ ಟೇಸ್ಟ್ ಅದ್ರ ಭಾರಿ ಏನೋ ಎಂತ ಟೇಸ್ಟ್ ಆಗ್ತದೆ ಗೊತ್ತಾ? ಅದು ಭಾರಿ ಟೇಸ್ಟ್. ಅದು ಸ್ವಲ್ಪ ಹಾಕಿ ನೀವು ಎಳೆ ಅಡಿಕೆಯನ್ನ ಬೇಯಿಸೋದಂದ್ರೆ ಒಂದು ಸೆಕೆ ಬರಬೇಕು. ಆ ನಂತರ ಜೇನುತುಪ್ಪದೊಳಗೆ ಡಿಪ್ ಮಾಡೋದು. ನಾನು ಹೋದ ವರ್ಷ ಒಂದು ಓಪನ್ ಮಾಡಿದ ನಂತರ ಅಡಿಕೆ ಸಿಪ್ಪೆ ಸುಲಿತೀವಲ್ಲ, ಸುಲಿದು ಒಳಗಿಂದ ಹದ ಅಡಿಕೆಯಲ್ಲಿ ಹದ ಜಾಸ್ತಿ ಕರೆಕ್ಟ್ ಆಗಿರ್ಬೇಕು. ಅದು ಜಾಸ್ತಿ ಬೆಳೆದ್ರೂ ಉಪಯೋಗಕ್ಕೆ ಬರೋದಿಲ್ಲ. ಅದಕ್ಕೆ ತೀರಾ ಎಳೆತ್ತಾದ್ರೂ ಒಳಗಡೆ ನೀರು ಇರ್ತದೆ, ಹೋಗಿ ಬರೋದಿಲ್ಲ. ಅಷ್ಟು ಇಂಥ ಟೇಸ್ಟು ಅದು ಅಡಿಕೆ ಅಂತ ಯಾರಿಗೂ ಗೊತ್ತಾಗ್ತದೆ, ಅಷ್ಟು ಟೇಸ್ಟ್ ಆಗ್ತದೆ. ಅದನ್ನು ಕೂಡ ನಾವು ಮಾಡಿ ಅದನ್ನ ಸೇಲ್ ಮಾಡಿದ್ದೇನೆ. ನಾನು ಹೋದ ವರ್ಷ ಒಂದು 4-5 ಕ್ವಿಂಟಲ್ ಅಡಿಕೆ ಸೇಲ್ ಮಾಡಿದ್ದೇನೆ. ಈ ತರ ಮಾಡಿ ಒಳ್ಳೆ 4-5 ಕ್ವಿಂಟಲ್. ಎಂತ ಟೇಸ್ಟ್ ಗೊತ್ತಾದ್ರು ಯಾರಿಗೂ ಗೊತ್ತಾಗೋದಿಲ್ಲ. ಮತ್ತೆ ಅದು ಒಳ್ಳೆ ಜೆಂಟ್ಸಿಗೆ ಬೆಸ್ಟ್ ತಾಕತ್ತು ಅಂತ ಹೇಳಿ ಎಷ್ಟು ಜನ ತಿನ್ನೋದು ಬಹಳ ಒಳ್ಳೆ ಅಂತ ಇದೆ. ಅದು ಅಡಿಕೆದು ಗೊತ್ತಿಲ್ಲ ಎಲ್ಲರಿಗೆ.